ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಚುನ್ನಪ್ಪ ಪೂಜಾರಿ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಮತ್ತು ಶಶಿಕಾಂತ್ ಗುರೂಜಿ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ನಡೆದ ಅನ್ನದಾತರ ಪರವಾನಗಿ ಭೂಮಾಪನ್ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ಬೆಂಗಳೂರಿನಲ್ಲಿ ಜರುಗಿತು. ರೈತ ಈ ದೇಶದ ಬೆನ್ನೆಲುಬು. ನಾವು ಇಡೀ ದೇಶಕ್ಕೆ ಅನ್ನ ಕೊಡುವವರು. ನಮ್ಮನ್ನು ನಡುರಸ್ತೆಯಲ್ಲಿ ಕೊಡುವ ಹಾಗೆ ಮಾಡಬೇಡಿ ಎಂದು ಮಾನ್ಯ ಡಿಕೆ ಶಿವಕುಮಾರ್ ಅವರೇ ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ರೈತರ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಪ್ರತಿಭಟನಾ ಸ್ಥಳಕ್ಕೆ ಬರುವಂತೆ ರೈತರ ಬೇಡಿಕೆಯೂ ಸಹ ಆಗಿತ್ತು. ಸರ್ಕಾರ ರೈತ ಪ್ರತಿಭಟನೆಗೆ ಸ್ಪಂದಿಸದೇ ಹೋದರೆ ಉಗ್ರವಾದ ಹೋರಾಟಗಳ ಮೂಲಕ ಎಚ್ಚರಿಕೆ ಕೊಡಬೇಕಾಗುತ್ತದೆ ಎಂದು ಎಚ್ಚರಿಕೆ ರವಾನಿಸಿದ ಶಶಿಕಾಂತ್ ಗುರೂಜಿ ಅನ್ನದಾತರನ್ನು ಉದ್ದೇಶಿಸಿ ಮಾತನಾಡಿದರು. ಜೈ ಜವಾನ್ ಜೈ ಕಿಸಾನ್. ಈ ದೇಶದ ಅನ್ನದಾತರಿಗೆ ಜಯವಾಗಲಿ. ವಿಜಿತ್ ನ್ಯೂಸ್ ಟೈಮ್ಸ್ 24/7 ನಮ್ಮ ಚಾನೆಲ್ನ ಹೆಚ್ಚಿನ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೌದಲ್ರಿ, 2 ಗಂಟೆ ಒಳಗೆ ಕಮಿಷನರ್ ಬರಲಿಲ್ಲ ಅಂದ್ರೆ ವಿಧಾನಸೌಧಕ್ಕೆ ಬರಕ್ ಕಟ್ಟಿದಿರಿಲ್ಲ. ಈ ಜಾಮರ್ ಕೇಳಿಸಿರ್ತದ, ಅವ್ರಿಗೆ ಕೇಳಿಸೋದು ಬೇಡ. ಇಲ್ಲಿ ಹಿಂಟ್ ಡಿಪಾರ್ಟ್ಮೆಂಟ್ ಅಂತೇಳಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇರ್ತದ. ಏನ್ ನಡೆದೈತಿ, ಗುರೂಜಿ ಯಾರನ್ನ ಬೈಯಾಕತ್ತೇನು, ಚುನಪ್ ಯಾರನ್ನ ಬೈಯಾಕತ್ತೇನು, ಯಾರನ್ನ ಟಾರ್ಗೆಟ್ ಮಾಡ್ಯಾರು, 5 ನಿಮಿಷಕ್ಕೊಂದು ಮಾಹಿತಿ ಹೋಗ್ತಿರ್ತದ. ಈ ಜಾಮರ್ ಬಂದಾದ್ರೂ ಆ ಜಾಮರ್ ಚಾಲೂ ಇರ್ತದ. ನಮ್ಮ ಮಹೇಶ್ ಗೌಡ ಸುಬೇದಾರ್ ಅವರು ಮಾತಾಡಿದ್ರು, ವಿಧಾನಸೌಧ ಅಳತಿ ಮಾಡೋದೈತೆ ಅಂತೇಳಿ. ಈಗಲ್ಲ, 28ರೊಳಗ ಅಳತಿ ಮಾಡಿ ಅದನ್ನ ಖಾಸಗೀಕರಣ ಮಾಡೋರು ಅದಾರ. ಅರ್ಥ ಆಗಿಲ್ಲ ನಿಮಗ? ಅಲ್ಲಲ್ಲ, ಸರ್ವೇರ್ ನೀವು 7,000 ಮಂದಿ ಅದೀರಿ, 35,000 ಮಂದಿ ವಿದ್ಯುತ್ ಗುತ್ತಿಗೆದಾರ ಅದಾರ, 10 ಲಕ್ಷ ಮಂದಿ ನಮ್ಮೆಲ್ಲ ರೈತ ಸಂಘ ಮುಖಂಡದಾರ. ಪಟ್ಟಿ ಹಾಕಿ ವಿಧಾನಸೌಧ ನಾವ ತಗೊಂಡ್ಬಿಡೋಣ ಮೊದಲದ. ಅದ ವಿಧಾನಸೌಧ ಅಲ್ಲ, ಅದ ರೈತ ಸೌಧ. ಅದ ನಮ್ಮ ಸೌಧ, ನಾವು ತಗೋಬೇಕಾಗ್ತೈತಿ. ಎಲ್ಲ ಹಿಂದ್ ತಗೋತಾರ, ಅದೇನ್ ತಿಳ್ಕೊಬೇಡ್ರಿ. ಜಾಮರ್ ಎಲ್ಲಾರ ಕೈ ಮೊಬೈಲ್ ಅದಾವಿಲ್ಲ, ಒಂದ್ಸರಿ ಮ್ಯಾಗ ಎತ್ರಿ ಮೊಬೈಲ್ ನೋಡೋಣ. ಹಾ, ನೆಟ್ವರ್ಕ್ ಏನ್ ಬೇಡ, ಈ ಮೊಬೈಲ್ ನೋಡ್ತಿರ್ತಾರ, ಸುಮ್ ತೋರಿಸ್ತೀನಿ ಅಷ್ಟೇ. ಯಾರಿ ಏನ್ ಹೋಗಿ ಬರ್ಲಿ ಇಲ್ಲೊಂದು ಕುರ್ಚಿ ಹಾಕ್ರಿ. ಕಮಿಷನರ್ ಬಂದ್ರ ಹಾಕಿ ಸರಿ. ಷಣ್ಮುಖ್ ಸರ್, ಕುರ್ಚಿ ಅದಾವಿಲ್ರಿ, ಈ ಫೋಟೋ 2 ಬಿಟ್ಟು ದೂರ ಹಾಕ್ರಿ. ಹಾ, ಗಡಬಡಿ ಮಾಡ್ಬೇಡಿ ಸರ್, ನೀವು ಗಡಬಡಿ ಮಾಡ್ಬೇಡಿ. ನಾವು ಬೆಳಗ್ಗೆಯಿಂದ ಕುಂತೀವಿ ಸರ್, ನೀವು ಗಡಬಡಿ ಮಾಡ್ಬೇಡ್ರಿ. ನಾವು ನಿಮ್ಗೆ ಗೌರವ ಕೊಟ್ಟಿವಲ್ಲ ಸರ್. ಮತ್ತ ಎಷ್ಟು ಗಂಟೆಗೆ ಬರ್ತೀರಿ ಸರ್? ಒಂದ್ ತಾಸಲ್ಲಿ ಬರ್ತಾರಪ್ಪ. ಹೈಕೋರ್ಟ್ ಹೋಗ್ತಾ ಇದಾರ, 1 ತಾಸು ಹೋಗಿ ಬರ್ತಾರ. ಆಯ್ತು ಸರ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಪರವಾನಗಿ ಭೂಮಾಪಕರಿಗೆ ಈಗ 1 ತಾಸ ಹೋಗಿ ಬರ್ತಾರ ಬಿಡ್ರಪ್ಪ. ಈಗ ಹೈಕೋರ್ಟ್ ದಿನ ಐತಿ, ತಾರೀಖ್ ಹೋಗಿ ಬರ್ತಾರಂತ ಅವ್ರ ಹೇಳಿಗ್ಯಾರು. ಈಗ ವಿಶ್ವಾಸ ಇಡುದು ನಮ್ ಪದ್ಧತಿ ಐತೆ, ನಾವು ನಾಟಿ ಹಂಗ ಐತಿ. ಯಾಕಂದ್ರೆ ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ. ಭೂಮಾಪಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇನ್ನ ಯಾರು ಊಟನೂ ಮಾಡಿಲ್ಲ. ಮಹಾತ್ಮ ಗಾಂಧೀಜಿ ಅವರಿಗೆ ನಮಸ್ಕಾರ ಮಾಡಿ ನೆನಪಿಸುತ್ತಾ, ಇವತ್ತು ಎಲ್ಲರೂ ಬಂದಿದ್ದರು, ಗಣ್ಯಮಾನ್ಯರು, ನಮ್ಮ ಲೈಸೆನ್ಸ್ ಸರ್ವೇರ್ ಅಸೋಸಿಯೇಷನ್ದು ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ರೈತ ಸಂಘದಿಂದ ಬಂದಿರುವ ಎಲ್ಲ ಮುಖಂಡರು, ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು. ಅದರ ಜೊತೆಗೆ ಈಗ ಲೈಸೆನ್ಸ್ ಸರ್ವೇಸ್ ಸ್ಟ್ರೈಕ್ ಇರೋದ್ರಿಂದ ಸುಮಾರು ಜನರಿಗೆ ಏನಾದ್ರು ತೊಂದರೆ ಆಗಿದೆ, ಅವರು ಕೂಡ ಬಂದಿದ್ದಾರೆ. ಅವರಿಗೆ ಮುಖ್ಯವಾಗಿ ನಮ್ಮ ಲೈಸೆನ್ಸ್ ಸರ್ವೇಯರ್ಸ್ ಎಲ್ಲ ಅಣ್ಣ ತಮ್ಮರಿಗೆ, ಅಕ್ಕ ತಂಗಿಗೆ, ಹಿರಿಯರಿಗೆ ನಾನು ನಮಸ್ಕಾರ ಹೇಳುತ್ತಾ, ಈಗ ಮಾಜಿ ಅಧ್ಯಕ್ಷರು ಕೂಡ ಮಾತಾಡಿದರು, ಅದು ಕೂಡ ನನಗೆ ಬಹಳ ನೋವು ಬಂತು. ಈ ಎಲ್ಲ ಸಮಸ್ಯೆಗಳಿಗೆ
ನಾವು ಹೆಂಗೆ ಬಗೆಹರಿಸ್ಬೇಕಂತ ನಾವು ಮುಂದಕ್ಕೆ ನೋಡಬೇಕು, ಸೊಲ್ಯೂಷನ್ ನೋಡ್ಬೇಕಂತ ನಾವು ಎಲ್ಲ ತಮ್ಮ ಸಂಘದ ಪದಾಧಿಕಾರಿಗಳ ಜೊತೆಗೆ ಮೀಟಿಂಗ್ ಆಯ್ತು ಅಂತ ಅದೇನೆ ನಾನು ಮಾತಾಡ್ತಿದ್ದೆ. ನಾನು ಆವಾಗನೇ ಕೂಡ ಅದನ್ನೇ ಹೇಳಿದ್ದೆ, ಡೇ 1 ಅಲ್ಲಿ ನಮ್ಮ ಹಂತದಲ್ಲಿ ಏನ್ ಮಾಡಕ್ಕೆ ಸಾಧ್ಯ ಇರ್ತದೆ ನಾವು ತಾತ್ಕಾಲಿಕವಾಗಿ ನಾವು ಮಾಡಿಸ್ತೀವಿ. ಫೈಲ್ ಕೂಡ ಸರ್ಕಾರ ಹಂತದಲ್ಲಿ ತೀರ್ಮಾನ ಏನಾಗಬೇಕು, ಸರ್ಕಾರಕ್ಕೆ ಕೂಡ ಫೈಲ್ ಕೂಡ ಕಳಿಸ್ತೀನಿ. ಅದು ಕೂಡ ಕಳಿಸಿದೆ ನಾನು, ಅದು ನಿಮ್ಮ ಎಲ್ಲರಿಗೆ ಗೊತ್ತಿರಬಹುದು. ಈಗ ಒಂದು ಇನ್ಶೂರೆನ್ಸ್ ಒಂದು ಸಂದರ್ಭ ಬಂತು. ಫಸ್ಟ್ ಮೀಟಿಂಗ್ ಯಾವಾಗ ಆಯಿತು? ಜನವರಿ ತಿಂಗಳಲ್ಲಿ ಆಯಿತು ಬಹುಶಃ. ನಾನು ಜಾಯಿನ್ ಮಾಡಿದ ಮೇಲೆನೆ ಅದು ಮೀಟಿಂಗ್ ಆಯಿತು. ಆವಾಗನೇ ಕೂಡ ಹೇಳಿದೆ ಅಂತ. ಅದು ಇಮಿಡಿಯೇಟ್ಲಿ ಅದು ಸೊಲ್ಯೂಷನ್ ನಿಮಗೆ ಕೊಡಿಸ್ತೀನಿ. ಆ ಸಂದರ್ಭಗಳಲ್ಲಿ ನ್ಯಾಷನಲೈಸ್ ಬ್ಯಾಂಕ್ಗೆ ಮಾತಾಡಿ ಒಂದು ಇನ್ಶೂರೆನ್ಸ್ ಎಲ್ಲರಿಗೆ ನಾವು ತಲುಪಬೇಕಂದ್ರೆ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಈಗ ಎಲ್ಲರದ್ದು ಬ್ಯಾಂಕ್ ಅಕೌಂಟ್ ಒಂದೇ ಬ್ಯಾಂಕಲ್ಲಿ ಮಾಡಿಕೊಂಡು ಅವರಿಗೆ ತಮ್ಮೆಲ್ಲರಿಗೆ ಒಂದು ಇನ್ಶೂರೆನ್ಸ್ ಕೂಡ ಬರ್ತದೆ. ಅದು ಕೂಡ ನಾನು ವ್ಯವಸ್ಥೆ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಎರಡನೇ ಮುಖ್ಯ ವಿಷಯ ಬಂತಂದ್ರೆ ಟೈಮ್ಲಿ ಪೇಮೆಂಟ್ ಸಿಗೋದಿಲ್ಲ. ಅವರು ಕೂಡ ಹೇಳಿದ್ದಾರೆ, ಮತ್ತೆ ಅದು ಬೇಡಿಕೆಗಳಲ್ಲಿ ಕೂಡ ಹೇಳಿದರು, ಮನವಿಗಳಲ್ಲಿ ಕೂಡ ಹೇಳಿದರು ಅಂತ. ಅದನ್ನು ಕೂಡ ಒಂದು ಈಗ ಏನು ಹೇಳಿದ್ರು ಅಂದ್ರೆ ಅವರು ತಮ್ಮ ಆದ ತಕ್ಷಣ ಇಮಿಡಿಯೇಟ್ಲಿ ಪೇಮೆಂಟ್ ಇನಿಷಿಯೇಟ್ ಆಗಬೇಕು. ಅದು ಕೂಡ ಮತ್ತೆ ಒಂದು ತಿಂಗಳಿಗೆ ಒಂದು ಫಸ್ಟ್ ವೀಕ್ ಆಫ್ ನೆಕ್ಸ್ಟ್ ಮಂತ್ ಅಂದ್ರೆ ಜೂನ್ ತಿಂಗಳದ್ದು ಅದು ಸ್ಯಾಲರಿ 5ನೇ ಅಥವಾ 6ನೇ ಜುಲೈ ಒಳಗಡೆನೆ ತಮ್ಮೆಲ್ಲರಿಗೆ ಬ್ಯಾಂಕ್ ಅಕೌಂಟ್ ಮುಖಾಂತರ ತಲುಪಬೇಕಂದ್ರೆ ಒಂದು ಸಿಸ್ಟಮ್ ಕೂಡ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀನಿ. ಏಕೆಂದ್ರೆ ಡಿಲೇ ಆಗಬಾರ್ದು. ಮತ್ತು ಈಗ ಪ್ರತಿ ಫೈಲ್ದು ಒಂದು ರೆನ್ಯುಮರೇಷನ್ ಕಡಿಮೆ ಇದೆ ಅಂತ ಈಗ ತಿಳಿಸಿದ್ರು, ಅಂದ್ರೆ ಬಹಳ ಕಡಿಮೆ ಇದೆ, ಉಳುಮೆ ಮಾಡಕ್ಕೆ ಆಗಲ್ಲ ಅಂತ. ಅದು ಕೂಡ